ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸಮಬಲದ ಹೋರಾಟದ ಚಿತ್ರಣ ಕಂಡು ಬರ್ತಾ ಇದೆ. ಅದರ ನಡುವೆ ಶಂಭು ಕಲ್ಲೋಳ್ಕರ್ ಅವರು ಕೂಡ ಜೋರಿನಿಂದಲೇ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಎರಡೂ ಪಕ್ಷಗಳಿಗೆ, ರಾಷ್ಟ್ರೀಯ ಪಕ್ಷಗಳಿಗೆ ಒಳ ಹೊಡೆತ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಬಿ ಜೆ ಪಿ ನಾಯಕರೇ ಕಾಲೆಳೆಯುವಂಥ ಸಾಧ್ಯತೆ ಹೆಚ್ಚಿದೆ. ಈಗ ಮೊನ್ನೆ ವಿವೇಕರಾವ್ ಪಾಟೀಲರು ಬಿ ಜೆ ಪಿಗೆ ಸೇರಿದ್ರಿಂದ ಸ್ವಲ್ಪ ಅನೈಬಲ ಬಂದಂತಾಗಿದೆ ಅಂತ ಹೇಳ್ಬೋದು. ಆದರೆ ಬಹುತೇಕ ಬಿ ಜೆ ಪಿ ನಾಯಕರು ಒಳ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಬೀಳಿಸಬೇಕೆಂಬ ತಯಾರಿಯಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಆತಂಕದಲ್ಲೇ ಇದ್ದಾರೆ. ಶಂಭು ಕಲ್ಲೋಳ್ಕರ್ ಏನಾದರೂ 1 ಲಕ್ಷ ಮೇಲೆ ವೋಟ್ ಪಡೆದರೆ ನನ್ನ ಸೋಲು ಗ್ಯಾರಂಟಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ 50,000 ಪಡೆದರೆ ನಾನಿಲ್ಲಿ ಈಸಿಯಾಗಿ ದಾಟಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಅವರು ಇದ್ದಾರೆ. ಇನ್ನಿಪ್ಪನೆಯ ಉತ್ತಮ್ ಪಾಟೀಲರು ಎಷ್ಟು ವೋಟ್ ಕಾಂಗ್ರೆಸ್ಸಿಗೆ ಕೊಡಿಸ್ತಾರೆ ಅದು ಕೂಡ ಭಾಳ ಮಹತ್ವದಿದೆ. ಲಕ್ಷ್ಮಣ್ ಸವದಿ ಅವರು ಹತ್ತನೆಯಲ್ಲಿ ಯಾವ ರೀತಿ ಬಹುಮತವನ್ನು ಕೊಡಿಸ್ತಾರೆ ಅದು ಕೂಡ ಕಾದು ನೋಡಬೇಕಾಗಿದೆ. ನಂತರ ರಾಜೀವ್ ಕಾಗೆ ಅವರು ಕಾಗವಾಡದಲ್ಲಿ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಡ್ಚಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅಲ್ಲಿ ಕೂಡ ಕಾಂಗ್ರೆಸ್ ಮತಗಳು ಹೆಚ್ಚು ಬರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ರಾಯಭಾಗದಲ್ಲಿ ಇಲ್ಲಿ ಶಂಭು ಕಲ್ಲೋಳ್ಕರ್ ಇವರು ಹೆಚ್ಚು ಮತವನ್ನು ಪಡಿತಾರೆ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 55,000 ಮತಗಳನ್ನು ಪಡೆದಿದ್ದರು. ಕೆಲವು ಮತಗಳ ಅಂತರದಿಂದ ಐಹೊಳೆ ವಿರುದ್ಧ ಸೋತಿದ್ದರು. ಇನ್ನು ಹುಕ್ಕೇರಿ ಬರೋದಾದರೆ ಅಲ್ಲಿ ರಮೇಶ್ ಕತ್ತಿ ಅವರು ನಿನ್ನೆ ಅಮಿತ್ ಶಾ ಏನು ಹುಕ್ಕೇರಿಗೆ ಬಂದಿದ್ದರು ಆವಾಗ ಕೈ ಜೋಡಿಸಿದ್ದಾರೆ. ಅದಕ್ಕೂ ಮೊದಲು ಇವರು ಮೈನಸ್ ಇದ್ದರು ಅಂತ ಹೇಳ್ಬೋದು. ಇನ್ನು ಪ್ರಭಾಕರ್ ಕೋರೆ, ಕೌಟಿಮಠ ಅವರು ಕೂಡ ಅಟ್ಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೇಗಾದರೂ ಮಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ದಾರೆ. ಚುನಾವಣೆ ಏನು ಮತದಾನದ 2 ದಿವಸ ರಾತ್ರಿ ಏನೈತಿ ಆವಾಗ ಈ ನಾಯಕರು ಏನು ಗೇಮ್ ಆಡ್ತಾರೆ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರಭಾಕರ್ ಕೋರೆ ಮತ್ತು ಮಹಾಂತೇಶ್ ಕೌಟಿಮಠ್ ಬಿ ಜೆ ಪಿಯಲ್ಲಿದ್ದರೂ ಕೂಡ ಕಾಂಗ್ರೆಸ್ಸಿಗೆ ಸಹಾಯ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇಬ್ಬರಿಗೂ ಭೀತಿ ಇದೆ. ನಾನು ಗೆಲ್ತೇನೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಯಾರೂ ಇಲ್ಲ. ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ RD ಹೈಸ್ಕೂಲಿಗೆ ಬಂದಿದ್ದರು. ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ರು. ಎರಡೂ ಪಕ್ಷಗಳಿಗೆ ಒಳ್ಳೆ ಹೊಡೆತ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹೀಗಾಗಿ ಅವರು ಹೇಗಾದರೂ ಮಾಡಿ ನಾವು ಗೆಲ್ಲಬೇಕೆಂಬ ತಯಾರಿಯಲ್ಲಿ ಎರಡೂ ನಾಯಕರಿದ್ದಾರೆ. ನಂತರ ಸತೀಶ್ ಜಾರಕಿಹೊಳಿ ಅವರು ದಲಿತ ಮತಗಳನ್ನು ಹೆಚ್ಚು ಪಡಿಬೇಕು, ಇಲ್ಲಿ ನನ್ನ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಇದೆ ಎಂಬ ಲೆಕ್ಕಾಚಾರವನ್ನು ಅವರು ಕೂಡ ಹೆಣಿತಾ ಇದ್ದಾರೆ. ಹೆಚ್ಚಾಗಿ ದಲಿತ ಮುಖಂಡರನ್ನು ಭೇಟಿ ಆಗ್ತಾ ಇದ್ದಾರೆ. ಯಾಕಂದರೆ ಶಂಭು ಕಲ್ಲೋಳ್ಕರ್ ಅವರ ಹಿಂದೆ ದಲಿತ ಮುಖಂಡರು ಹೆಚ್ಚಿದ್ದಾರೆ. ಈಗ ಮೊನ್ನೆ ರೈತ ಮುಖಂಡರು ಕೂಡ ಶಂಭು ಕಲ್ಲೋಳ್ಕರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೂಡ ಬಂದಿದೆ. ಒಟ್ಟಾರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರಿದ್ದಾರೆ. ಇವರಿಗೆ ನಾನು ಗೆಲ್ತೇನೆ ಅನ್ನುವಂಥ ಯಾವುದೇ ಹುಮ್ಮಸ್ಸು ಇಲ್ಲವೇ ಇಲ್ಲ. ಯಾಕಂದರೆ ಚಿಕ್ಕೋಡಿ ರಾಜಕಾರಣ ನೋಡಬೇಕಾದ್ರೆ ಇಲ್ಲಿ ಒಳ ಹೊಂದಾಣಿಕೆ ಹೆಚ್ಚು, ಪಕ್ಷಕ್ಕಿಂತ ಇಲ್ಲಿ ವ್ಯಕ್ತಿ ಶ್ರೇಷ್ಠ. ನಂತರ ಮಾಜಿ ಶಾಸಕರು, ನಂತರ ಹಾಲಿ ಶಾಸಕರು ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ ಅದನ್ನು ನೋಡಬೇಕು. ಯಾಕಂದರೆ ಕಾಂಗ್ರೆಸ್ನಲ್ಲಿ 5 ಶಾಸಕರಿದ್ದಾರೆ. ನಂತರ ಶ್ಯಾಮರಾವ್ ಘಾಟಿಗೆ ಇದ್ದಾರೆ, ಉತ್ತಮ್ ಪಾಟೀಲ್ ಇದ್ದಾರೆ, ಕಾಕಾ ಪಾಟೀಲ್ ಇದ್ದಾರೆ, ವೀರಕುಮಾರ್ ಪಾಟೀಲ್ ಇದ್ದಾರೆ, AB ಪಾಟೀಲ್ ಇದ್ದಾರೆ, ದೊಡ್ಡ ಬಳಗ ಇದೆ. ಆದರೆ ಸತೀಶ್ ಜಾರಕಿಹೊಳಿ ನಮ್ಮ ಕೈಗೆ ಸಿಗೋದಿಲ್ಲ. ಇವ್ರನ್ನ ಆರಿಸಿಕೊಟ್ರೆ ನಮ್ಮ ಕೈ ಹಿಡಿಯೋಂಥ ಸಾಧ್ಯತೆ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲೇ ಇರ್ತಾರೆ. ಇವರು ಹೋಗಿ ಭೇಟಿಯಾದರೆ ನಮ್ಮ ಕೆಲಸ ಆಗ್ತೇವೆ ಅನ್ನುವಂಥ ಕೆಲವು ಜನರು ಇದ್ದಾರೆ. ಒಟ್ಟಾರೆ ಇಲ್ಲಿ ಕಾಂಗ್ರೆಸ್ ಮತ್ತು BJP ಸಮಬಲದ ಹೋರಾಟದಲ್ಲಿ ಇದೆ ಅಂತ ಹೇಳ್ಬೋದು. ಜೂನ್ 4ನೇ ತಾರೀಕಿಗೆ ಗೊತ್ತಾಗ್ತದೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತೇಳಿ. ಅಂದರೆ ಸತೀಶ್ ಜಾರಕಿಹೊಳಿ ಮಾತ್ರ ದೊಡ್ಡ ಪ್ಲ್ಯಾನನ್ನು ಹೆಣಿತಾ ಇದ್ದಾರೆ. ಇದೇನಾದರೂ ಸಕ್ಸಸ್ ಆದರೆ, ಇವರಿಗೇನಾದರೂ ನಾಯಕರು ಕೈ ಕೊಡದೇ ಇದ್ದರೆ ಇವರು ಕೂಡ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ. ಅದೇ ರೀತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಸ್ಟಾರ್ ಪ್ರಚಾರಕರನ್ನ ತಂದು ಕ್ಷೇತ್ರದಲ್ಲಿ ಅಡ್ಡಾಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಹೆಚ್ಚಾಗಿ ಯುವಕರು BJP ಪರವಾಗಿ ಈ ಬಾರಿ ಇರುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಬಜರಂಗ ದಳ ಇದೆ, ಶ್ರೀರಾಮ್ ಸೇನೆ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಹೀಗೆ BJP RSS ಇದೆ. ಹೀಗಾಗಿ ಇವರು ಕೂಡ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾನೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದಾರೆ. ಇನ್ನು 2 ದಿವಸದಲ್ಲಿ ಸ್ವಲ್ಪ ಸ್ಪಷ್ಟ ಚಿತ್ರಣ ಕಂಡುಬರೋಂಥ ಸಾಧ್ಯತೆ ಹೆಚ್ಚಿದೆ.
ಅದರ ಇಬ್ಬರು ನಾಯಕರು ಹಗಲು ಈರುಳು ಎನ್ನದೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ರಾತ್ರಿ 5 ಗಂಟೆ ಕೊನೆಯ ಪ್ರಚಾರ ದಿನ. ಇನ್ನು ಮನೆಗೆ ಹೋಗಿ ಪ್ರಚಾರವನ್ನು ಮಾಡಬೇಕಾಗ್ತದೆ. ಒಟ್ಟಾರೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೋ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೋ ಇನ್ನು ನಿಗೂಢ ಇದೆ. ಸ್ಪಷ್ಟವಾದಂಥ ಚಿತ್ರಣ ಇಲ್ಲೇ ಇಲ್ಲ. ಇದಕ್ಕೆ ಕಾರಣ ಶಂಭು ಕಲ್ಲೋಳ್ಕರ್ ಅಡ್ಡ ಮತದಾನ ಅಂದರೆ ಕಾಂಗ್ರೆಸ್ಸಿನ ವಿರುದ್ಧ ಕಾಂಗ್ರೆಸ್ಸಿನ ಹೆಚ್ಚು ಮತಗಳನ್ನು ಪಡೆದರೆ ಸತೀಶ್ ಜಾರಕಿಹೊಳಿ ಸೋಲ್ತಾರೆ, BJP ಗೆಲ್ತಾರೆ. ನಂತರ BJP ಸೋಲಬೇಕಾದ್ರೆ ಈ ಶಂಭು ಕಲ್ಲೋಳ್ಕರ್ 55,000 ಕೆಳಗೆ ಮತ ಪಡೆದರೆ ಅವು ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ತವೆ. ನೋಡಬೇಕು. ಯಾಕಂದರೆ ಅಲ್ಲಿ ವೀರ್ ಕುಮಾರ್ ಪಾಟೀಲರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ನಂತರ ಅಮರ್ ಸಿಂಗ್ ಪಾಟೀಲರು ಕಾಂಗ್ರೆಸ್ಸಿನಲ್ಲಿದ್ದರೂ ಕೂಡ ಅವರು ಯಾವುದೋ ಪ್ರಚಾರವನ್ನು ಮಾಡ್ತಾಯಿಲ್ಲ. ಇನ್ನು JDS ಪ್ರತಾಪ್ರಾವ್ ಪಾಟೀಲ ಅವರು ಕೂಡ ಮೌನ ಇದ್ದಾರೆ. ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ರಾಯಬಾಗ ಹುಲಿಯ ಮಕ್ಕಳಿವರು ಇವರು ಕೂಡ 20,000 to 30,000 ಮತಗಳನ್ನು ಪಡೆಯುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಒಟ್ಟಾರೆ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆದರೆ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ನಾಯಕರಲ್ಲಿ ಆತ್ಮವಿಶ್ವಾಸ ಇಲ್ಲ ನಾನು ಗೆಲ್ತೇನೆ ಅಂಥೇಳಿ. ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಕುಮಾರಿ ಇವರಿಗೆ ಈ ಲೋಕಸಭಾ ಕ್ಷೇತ್ರದ ಮತದಾರರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಪರವಾಗಿ ತಾವು ಈ ಸಾರಿ ಆಶೀರ್ವಾದ ಮಾಡಬೇಕು, ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ನೀವು ಈ ಸಾರಿ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಜಾರಕಿಹೊಳಿಯನ್ನು ಚುನಾವಣೆ ನಿಲ್ಲಿಸಬೇಕು ಅಂತ ಇರಲಿಲ್ಲ, ಚುನಾವಣೆ ನಿಲ್ಲಿಸಬೇಕು ಅಂತ ಇರಲಿಲ್ಲ, ಚಿಂಗ್ಲೆಯವರಿಗೆ ನಿಲ್ಲಿಸಬೇಕು ಅಂತ ಇದ್ರು. ಚಿಂಗ್ಲೆಯವರಿಗೆ ಇಲ್ಲೆಲ್ಲ ಬೆಳಗಾವಿನ ಎಲ್ಲ ಸದಸ್ಯರುಗಳು ಕೂಡ ಈ ಕಡೆ ಸತೀಶ್ ಜಾರಕಿಹೊಳಿ ಮಗಳನ್ನು ನಿಲ್ಲಿಸಬೇಕು, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನನ್ನ ನಿಲ್ಲಿಸಬೇಕು ಅಂತ ಹೇಳಿ ಹೌದಲ್ಲ ಏನ್ರಿ AB ಪಾಟೀಲ್ ಮಾಡಿದ್ರು. ಪಾಪ ಸತೀಶ್ ಜಾರಕಿಹೊಳಿಗೆ ನಾವು ದುಂಬಾಲು ಬಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದುಂಬಾಲು ಬಿದ್ದು ಇವರು ಶಿಫಾರಸ್ ಮಾಡೋದ ಪ್ರಕಾರ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋದು. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇಲ್ಲದೆ ಹೋದ್ರೆ ಕ್ಯಾಂಡಿಡೇಟ್ ಆಯ್ತಾನೆ ಇರ್ಲಿಲ್ಲ. ನನ್ನ ಮಗಳಿಗೆ ಬೇಡ ಅಂತ ಇದ್ರು ನಿಮ್ ತಂದೆ, ಏನಮ್ಮ ಬೇಡ ಅಂತ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬೇಡ ಅಂತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು ಅಂತಂದ್ರೆ ಪ್ರಿಯಾಂಕಾ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ, ಪ್ರಿಯಾಂಕಾ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಮುಖಂಡಗಳ ಒತ್ತಾಯದ ಮೇರೆಗೆ ಇವತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಅದರಿಂದ ನಿಮ್ ಜವಾಬ್ದಾರಿ ಅಲ್ವಾ? ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿನ ಗೆಲ್ಸ್ಕೆ ಬರೋದು ನಿಮ್ ಜವಾಬ್ದಾರಿ ಅಲ್ಲ? ಬೆಳಗಾಂನ 2 ಅಭ್ಯರ್ಥಿಗಳನ್ನ ಅಲ್ಲಿ ಎಂತವನು ಮೃಣಾಲ್ ಇಲ್ಲಿ ಪ್ರಿಯಾಂಕಾ ನಿನಗೆ ಎಷ್ಟು ಲೀಡ್ ಬಂದಿತ್ತಪ್ಪ? 80,000. ನೀನು ಈಗ 1,00,000 ಓಟ್ ಕೊಡಿಸ್ಬೇಕಲ್ವಾ? ಲೀಡ್ 1,00,000 ಎಲ್ಲಯ್ಯ ಪ್ರಕಾಶ್ ಹುಕ್ಕೇರಿ ಎಷ್ಟು ಕೊಡಿಸ್ತಿ ಹೇಳು? 1,00,000 ಲೀಡನ್ನ ಕೊಡಿಸ್ಬೇಕು. ಪ್ರಿಯಾಂಕಾ ವಿದ್ಯಾವಂತೆ ನಾನು ನೋಡಿರ್ಲಿಲ್ಲ ಅವ್ರು ಮಾತಾಡೋದು. ಇವತ್ತು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ಪಾರ್ಲಿಮೆಂಟ್ ನಲ್ಲೂ ಕೂಡ ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸ್ತಾಳೆ. ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗೆ ಬಂದಿದೆ.
ಅದರಿಂದ ಪ್ರಿಯಾಂಕನ್ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.